ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಸೊ ಇವತ್ತು ಬೆಳಿಗ್ಗೆಯಿಂದಾನೇ ವ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿಂದ ಫುಲ್ ಡೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು. ಬೆಳಿಗ್ಗೆ ಇವಾಗ ತಿಂಡಿ ಮಾಡ್ತಾ ಇದ್ದೀನಿ. ಸೊ ಇವತ್ತು 2 ತರದ್ದು ತಿಂಡಿಗಳನ್ನ ಮಾಡ್ತಾ ಇದ್ದೀನಿ. ಸೊ ಒಂದು ಬಂದ್ಬಿಟ್ಟು ಅವಲಕ್ಕಿ ಮಾಡ್ತಾ ಇದ್ದೀನಿ, ಮತ್ತೆ ಇನ್ನ ಒಂದು ಸಾಬುದಾನಿ ಥಾಲಿಪೀಠನ್ನ ಮಾಡ್ತಾ ಇದ್ದೀನಿ. ಫಸ್ಟ್ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಯಾಕಂದ್ರೆ ಪೂಜೆ ಮಾಡೋದಕ್ಕೆ ಲೇಟ್ ಆಗುತ್ತೆ. ಸೊ ಮಕ್ಕಳು ಕೂಡ ಸೊ ಫಸ್ಟ್ಗೆ ಪೂಜೆ ತರ ಮಾಡ್ಕೋತ ಕೂತ್ರೆ ತಿಂಡಿ ಲೇಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಫಸ್ಟ್ ತಿಂಡಿ ಮಾಡ್ಬಿಡೋಣ, ಮಕ್ಕಳು ಮತ್ತೆ ನಮ್ಮ ಮನೆಯವರು ಎಲ್ಲರೂ ತಿಂತಾರೆ. ಆಮೇಲೆ ನಾನು ಪೂಜೆ ಎಲ್ಲ ಮಾಡ್ಬಿಟ್ಟು ಆಮೇಲೆ ನಾನು ತಿಂಡಿ ಮಾಡ್ತೀನಿ. ಹಾಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ಎಲ್ಲಿ ಏನು ಇನ್ನೂ ಡಿಸೈಡ್ ಆಗಿಲ್ಲ, ಯೋಚನೆ ಮಾಡ್ತಾ ಇದ್ದೀವಿ ಎಲ್ಲಿಗೆ ಹೋಗೋದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಬೇಗ ಎಲ್ಲ ಬೆಳಗ್ಗೆದೆಲ್ಲ ಕೆಲಸ ಮುಗಿಸೋಣ ಅಂತ ಅಂದ್ಬಿಟ್ಟು ಇವತ್ತೆಲ್ಲರದು ಕೂಡ ಬೇಗನೆ ಸ್ನಾನ ಎಲ್ಲ ಆಗ್ತಾ ಇದೆ. ಸೊ ಇವತ್ತಿಂದು ಫುಲ್ ಡೇ ವ್ಲಾಗ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಅವಲಕ್ಕಿದ ರೆಸಿಪಿ ಏನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲ್ಲ, ಸಿಂಪಲ್ ಆಗಿ ಮಾಡ್ತೀನಿ ಅಷ್ಟೇ. ಆದರೆ ಸಾಬುದಾನಿ ಥಾಲಿಪೀಠ ನಾನು ಯಾವ ಥರ ಮಾಡ್ತೀನಿ ಅದನ್ನ ಶೇರ್ ಮಾಡ್ಕೋತೀನಿ. ಸೊ ಅವಲಕ್ಕಿ ಈ ಥರ ಸಿಂಪಲ್ ಆಗಿ ಜಸ್ಟ್ ಬರೋ ಒಗ್ಗರಣೆ ಹಾಕಿದ್ದೀನಿ. ಅವಲಕ್ಕಿ ರೆಡಿ ಆಯಿತು. ಸೊ ಇದು ಪ್ಲಾಂಟ್ ಬಂದ್ಬಿಟ್ಟು ತುಂಬಾ ದಿವಸ ಆಯ್ತು ನಾನು ತಗೊಂಡು. ಸ್ವಲ್ಪ ನೋಡಿ ಎಲೆಗಳೆಲ್ಲ ಹಣ್ಣು ಆಗ್ತಾ ಇದೆ ಇದು. ಸೊ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಬಿಸಿಲಲ್ಲಿ ಇಡ್ತಾ ಇದ್ದೀನಿ. ಇದಕ್ಕೆ ಈ ವಿಂಡೋ ಇಂದ ತುಂಬಾನೇ ಚೆನ್ನಾಗಿ ಬಿಸಿಲು ಬರುತ್ತೆ ಬೆಳಿಗ್ಗೆ ಟೈಮಲ್ಲಿ ನೋಡಿ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡೋಣ ಅಂತ ಚಿಕ್ಕ ಗ್ಲಾಸ್ ಅಲ್ಲಿ ನಾನು ಮನಿ ಪ್ಲಾಂಟ್ ಅನ್ನ ಹಚ್ಚಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ, ಬೇರು ಕೂಡ ಚೆನ್ನಾಗಿ ಬಿಟ್ಟಿದೆ. ಮೆಣಸಿನ್ಕಾಯಿ ತೆಗ್ದಿಲ್ಲ, ಇರೋ ನಾನು ತೆಗೆದು ಕೊಡ್ತಾ ಇರೋ. ನೀವು ಪಿಲ್ಲು ಕೂಡ ಇಲ್ಲಿ ನಾಷ್ಟ ಮಾಡ್ತಿದ್ರು. ಚೆನ್ನಾಗಿ ಪಿಲ್ಲು ಯು ಕಾಂಟ್ ಟೇಸ್ಟ್. ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ಸಾಬುದಾನಿ ಥಾಲಿಪೀಠನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಬೆಳಿಗ್ಗೆನೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಬಿಟ್ಟು ಸಾಬುದಾನಿನ ನೆನೆ ಹಾಕಿದ್ದೆ. ಸಾಬುದಾನಿ ಸಾಫ್ಟ್ ಆಗಿದೆ, ಆದ್ರೆ ಇನ್ನೂ ಸ್ವಲ್ಪ ನೀರ್ ತರ ಇದೆ. ಅದೇ ತರ ಥಾಲಿಪೀಠ ಮಾಡ್ಬೇಕಾದ್ರೆ ಸ್ವಲ್ಪ ನೀರ್ ಇದ್ರೂ ಕೂಡ ಪರವಾಗಿಲ್ಲ, ಚೆನ್ನಾಗಿ ಆಗುತ್ತೆ. ನೆಕ್ಸ್ಟ್ ಇವಾಗ ಚಿಕ್ಕ ಮಿಕ್ಸರ್ ಜಾರಿಗೆ ಹಸಿ ಮೆಣಸಿನಕಾಯಿ ಕರಿಬೇವನ್ನ ಹಾಕೊಂಡಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಸಿ ಮೆಣಸಿನಕಾಯಿನ ಹಾಕೊಳ್ಳಿ. ಹಾಗೆ ಸ್ವಲ್ಪ ಜೀರಿಗೆ ಮತ್ತೆ ಹುರಿದಿರುವಂತ ಶೇಂಗಾನ ಸ್ವಲ್ಪ ಹಾಕೊಂಡು ನೀರೇನು ಹಾಕದೇನೆ ಹಾಗೆ ತೆರೆಯಾಗಿ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ಮಿಕ್ಸರ್ ಜಾರ್ಗೆ ಒಂದು 3 ಹಿಡಿಯಷ್ಟು ನಾನಿಲ್ಲಿ ಸಾಬುದಾನಿನ ಹಾಕೋತಾ ಇದ್ದೀನಿ. ಬರೀ ನಾನು ಇಬ್ರಿಗೆ ಅಷ್ಟೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಲಿ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದ್ ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ. ಸೊ ಇದರಲ್ಲಿ ಸಕ್ಕರೆನ ಸ್ಕಿಪ್ ಮಾಡದೆ ಹಾಕೊಳ್ಳಿ, ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ರುಬ್ಬೇಕಾದ್ರೆ ನಾನು ಒಂದ್ ಸ್ವಲ್ಪ ಇದಕ್ಕೆ ನೀರನ್ನ ಹಾಕೋತಾ ಇದ್ದೀನಿ. ಥಾಲಿಪೀಠ ಮಾಡ್ಬೇಕಾದ್ರೆ ಸ್ವಲ್ಪ ಇದು ತಿಳುವಾಗನೇ ಇರ್ಬೇಕು, ಅವಾಗೆ ಚೆನ್ನಾಗಿ ಸಾಫ್ಟ್ ಆಗಿ ನಿಮ್ಗೆ ಥಾಲಿಪೀಠ ಬರೋದು. ಹಾಗೆ ತಟ್ಟೋದಕ್ಕೂ ಕೂಡ ಈಸಿಯಾಗಿರುತ್ತೆ. ಸೊ ಹಾಗಾಗಿ ನಾನು ನೋಡಿ ಅದಕ್ಕೆ ಇದನ್ನ ರುಬ್ಕೊಂಡಿದೀನಿ. ತುಂಬಾ ಸ್ಮೂತ್ ಆಗಿ ಕೂಡ ಇದನ್ನ ರುಬ್ಕೋಬಾರ್ದು. ಒಂದೊಂದು ಸಾಬುದಾನಿ ಮಧ್ಯದಲ್ಲಿ ಹಾಗೆ ಇದ್ರೂ ಕೂಡ ಪರವಾಗಿಲ್ಲ. ಸೊ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಈ ತರ ತಟ್ಟೆಯಲ್ಲಿ ತೆಗೆದ್ಬಿಟ್ಟು ಮತ್ತೆ ನಾನು ಇನ್ನ ಒಂದು 2 ಟೀ ಸ್ಪೂನ್ ಅಷ್ಟು ಸಾಬುದಾನಿನ ಹಾಕೋತಾ ಇದ್ದೀನಿ. ಸೊ ಇದು ಟೋಟಲಿ ಆಪ್ಷನಲ್ ಇದೆ, ಬೇಕಂದ್ರೆ ಹಾಕೋಬಹುದು ಇಲ್ಲ ಸ್ಕಿಪ್ ಮಾಡ್ಕೋಬಹುದು. ಅದಾದ ನಂತರ ಸ್ವಲ್ಪ ತುರಿದಿರುವಂತ ಕ್ಯಾರೆಟ್ ತುರಿ, ಸೌತೆಕಾಯಿ ಮತ್ತೆ ಸ್ವಲ್ಪ ಕೊತ್ತಂಬರಿನ ಹಾಕೊಂಡಿದ್ದೀನಿ. ಬೇಕಂದ್ರೆ ನೀವು ಇದಕ್ಕೆ ಆಲೂಗಡ್ಡೆ ಕೂಡ ಹಾಕೋಬಹುದು. ಮತ್ತೆ ಕೆಲವೊಬ್ರು ಈರುಳ್ಳಿ ಕೂಡ ಹಾಕೋತಾರೆ. ಸೊ ನಿಮ್ಗೆ ಬೇಕಂದ್ರೆ ಅದನ್ನ ಕೂಡ ನೀವು ಹಾಕೊಂಡ್ಬಿಟ್ಟು ಮಾಡ್ಕೋಬಹುದು. ಚೆನ್ನಾಗಿ ಇದನ್ನ ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ. ಸೊ ಕರೆಕ್ಟ್ ಆಗಿದೆ ಅಂತ ಅಂದ್ರೆ ಗ್ಯಾಸ್ ಮೇಲೆ ಒಂದು ಕಬ್ಬುಣ ತವಾನ ಇಟ್ಟಿದ್ದೀನಿ. ಕಬ್ಬುಣ ತವ ಮೇಲೆ ಮಾಡಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ರೆ ನಾನ್ ಸ್ಟಿಕ್ ತವ ಮೇಲೆ ಕೂಡ ಇದನ್ನ ಮಾಡ್ಕೋಬಹುದು. ನಾನು ನಾರ್ಮಲ್ ಈ ತರ ಥಾಲಿಪೀಠದೆಲ್ಲ ಮಾಡ್ಬೇಕಾದ್ರೆ ಜಾಸ್ತಿ ನಾನು ಈ ತರದ ಕಬ್ಬುಣ ತವಾನ ಯೂಸ್ ಮಾಡ್ತೀನಿ. ಚೆನ್ನಾಗಿ ಸ್ಟಾರ್ಟಿಂಗ್ ಅಲ್ಲಿ ಕೂಡ ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಮತ್ತೆ ಮೇಲಿಂದ ಕೂಡ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕೊಂಡು ಫುಲ್ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 5-6 ನಿಮಿಷ ಮುಚ್ಚಿಟ್ಟು. ಸೊ ಅವಾಗ ಚೆನ್ನಾಗಿ ಬೆಂದಿರುತ್ತೆ. ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ತನಕ ಇದನ್ನ ಹಾಗೇನೆ ಬೇಯಿಸಬಹುದು. ಇಲ್ಲಾಂದ್ರೆ
ಸ್ವಲ್ಪ ಸಾಫ್ಟ್ ಇರಬೇಕಾದ್ರೆ ತೆಗೆದ್ರೆ ಬಿಸಿ ಬಿಸಿಯಾಗಿರುವಂತಹ ನಮ್ಮದು ಸಾಬುದಾನಿ ತಾಲ್ಪಿಟ್ ರೆಡಿ ಆಯಿತು. ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಸೊ ನೀವು ಕೂಡ ಖಂಡಿತವಾಗ್ಲೂ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ನೋಡಿ. ಸೊ ಬೆಳಿಗ್ಗೆ ಬ್ರೇಕ್‌ಫಾಸ್ಟ್‌ಗೆ ಇದೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. Only one is ಮುರಿತಾ ಇದು ಕುಂಡ್ರಂಗಿಲ್ಲ ಪಿಲು ಬ್ರೇಕ್ ಆಗ್ತದೆ ಬೇಗ. it's fine. It's fine. ಇದ್ರ ಮೇಲೆ ಸ್ಟಿಕ್ಕರ್ ಹಾಕೋತೀಯ ಈಗ? I want stickers. Which kind of Stickers. which kind of stickers? Put. ತೋರಿಸು. ಸೊ ಇದು ಫೇಕ್ ನೇಲ್ಸ್. Yeah. ಉಸ್ತದ ಪಿಲು ಜಾಸ್ತಿ ಲಾಂಗ್ ಟೈಮ್ ಇರಂಗಿಲ್ಲ ಅದು. It's fine. ಕೊಡು ಯಾವ್ದು ಬೇಕು ಸ್ಟಿಕ್ಕರ್? I want these flowers. ಮತ್ತೆ ಅದು ಯಾವ ಸ್ಟಾರ್ ಬೇಕು? ಇದಾ? Hearts also are there. ಇದ್ರ ಹಾಕಿ. ಇದು ಚಲೋ. ನೈಸ್. What about heart? ಯಾವ್ದು ಹಾರ್ಟ್? ಇದಾ? ಫೇಕ್ ನೇಲ್ಸ್. ಸೊ ಫೈನಲಿ ಇವಾಗ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಟೈಮ್ ಆಗೇ ಹೋಯಿತು. ಸೊ ಬೇಗ ಹೋಗೋಣ. ಸೊ ಸಿಂಪಲ್ಲಾಗಿ ಬರೀ ಜೀನ್ಸ್ ಹಾಕೊಂಡಿದ್ದೀನಿ, ಟಾಪ್ ಹಾಕೊಂಡಿದ್ದೀನಿ ಅಷ್ಟೇ. ಸೊ ಬನ್ನಿ, ಇವಾಗ ಟೈಮ್ ಬಂದು 12:30 ಆಗಿದೆ. Very simple. ರೆಡಿ ಪಿಲು? ಸಿಂಪಲ್ ಮಮ್ಮಿ ಸಿಂಪಲ್ ಆಗಿ ರೆಡಿ ಆಗ್ತಾವೆ ಯಾವಾಗ. Very simple. ಸ್ವಲ್ಪ ಲೇಟ್ ಅಲ್ಲ, ಜಾಸ್ತಿ ಲೇಟ್ ಆಯ್ತು. ಸೊ ನನ್ನ ಮಗಳದು ಈ ಥರ ಔಟ್ಫಿಟ್. ಶೂ ಹಾಕು. Very simple. ಸೊ ಇವಾಗ ಹೋಗ್ತಾ ಇದೀವಿ. ಬೆಳಿಗ್ಗೆ ಬೇಗನೆ ಹೋಗೋಣ ಅಂತ ಅಂದಿದ್ರು ನಮ್ಮ ಮನೆಯವರು. ಆದರೆ ಕೆಲಸ ಆಯ್ತೆಲ್ಲ ಮುಗಿಸ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಹಾಗೆ ಈ ಟೈಮಲ್ಲಿ ಟ್ರಾಫಿಕ್ ತುಂಬಾನೇ ಇರುತ್ತೆ. ಬೆಳಿಗ್ಗೆ ಒಂದು 10 ಗಂಟೆ ಒಳಗಡೆ ಹೋದರೆ ಅಷ್ಟು ಟ್ರಾಫಿಕ್ ಇರೋದಿಲ್ಲ. ಆದರೆ 11 ಗಂಟೆಯಿಂದ 2 ಗಂಟೆ ತನಕ ತುಂಬಾನೇ ಟ್ರಾಫಿಕ್ ಇರುತ್ತೆ. 2 ವೀಲರಲ್ಲಿ ಆದರೆ ಬೇಗನೆ ಹೊರಡ್ಬೋದು. ಈ ಥರ 4 ವೀಲರ್ ಆದರೆ ಸ್ವಲ್ಪ ಲೇಟ್ ಆಗುತ್ತೆ. Fine. Turn right, then your destination will be on the right. We can see our destination right here. ಫೈನಲಿ ಇವಾಗ ಬಂದು ರೀಚ್ ಆಗಿದ್ವಿ. ಟೈಮ್ ಆಲ್ರೆಡಿ 2:30 ಆಗಿತ್ತು. ಸ್ವಲ್ಪ ಬೇಗ ಬಂದಿದ್ರೆ ನಾವು ಇನ್ನೂ ಬೇಗನೆ ಬರ್ಬೋದಿತ್ತು. ಸೊ ಆದರೆ ಒಂದೊಂದು ಸತಿ ಟ್ರಾಫಿಕ್ ಜಾಸ್ತಿ ಇದ್ರೆ ಈ ಥರ ಲೇಟ್ ಆಗಿಬಿಡುತ್ತೆ. ಸೊ ಫೈನಲಿ ಬಂದು ರೀಚ್ ಆಗಿದ್ದೀವಿ. ನಾವು ಇವಾಗ ಫಿನಿಕ್ಸ್ ಆಫ್ ಏಷ್ಯಾ ಮಾಲ್ ಬಂದು ರೀಚ್ ಆಗಿದ್ದೀವಿ. ಟೈಮ್ 2 ಗಂಟೆ. ಇವಾಗ ಬರೋದಕ್ಕೆ ತುಂಬಾ ಟ್ರಾಫಿಕ್ ಇತ್ತು. 2 ಗಂಟೆ ಹಿಡಿತು ನಮಗೆ. ಬಂದರೆ ಡ್ಯಾಡಿ. ಮೇನ್ ಎಂಟ್ರೆನ್ಸ್ ಅಲ್ಲಿನೇ ನಮಗೆ ಇಳಿಸ್ಬಿಟ್ಟು ಇವಾಗ ನಮ್ಮ ಮನೆಯವರು ಕಾರ್ ಪಾರ್ಕ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಸೊ ನಾವು ಕೂಡ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಒಳಗಡೆ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ನಾವು ಈ ಮಾಲ್ಗೆ ಬರ್ತಾ ಇರೋದು. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರುವಂತ ಎಲ್ಲ ಮಾಲ್ಗಳೆಲ್ಲ ನೋಡಿದ್ದೀವಿ. ಆದ್ರೆ ಈ ಮಾಲ್ಗೆ ನಾವು ಒಂದ್ಸತಿ ಕೂಡ ಬಂದಿರ್ಲಿಲ್ಲ. ಸರಿ ಹೋಗೋಣ ಈ ಸರ್ತಿ ಅಂತ ಅಂದ್ಬಿಟ್ಟು ನಾವು ಇವಾಗ ಈ ಮಾಲ್ಗೆ ಬಂದಿದ್ದೀವಿ. ಸೊ ಬನ್ನಿ ನಿಮ್ಗ ಕೂಡ ತೋರಿಸ್ತೀನಿ ಇದು ಮಾಲ್ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ನೋಡಿ ಎಷ್ಟೊಂದೆಲ್ಲ ಶಾಪ್ಗಳಿದಾವೆ ಅಂತ. ಸೊ ನಮ್ಮ ಮನೆಯವ್ರು ಬರೋ ತನಕ ಜಸ್ಟ್ ಹಾಗೆ ನಾನು ಈ ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೆ. ಬರೀ ಇದು ಒಂದು ಫ್ಲೋರ್ದ ಅಷ್ಟೇ, ಇನ್ನೂ ಮೇಲೆ ಇದಾವೆ. ತುಂಬಾನೇ ಶಾಪ್ಗಳಿದಾವೆ ಇಲ್ಲಿ. ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಬ್ರ್ಯಾಂಡ್ದು ಶಾಪ್ಗಳು ಕೂಡ ಇಲ್ಲಿ ಸಿಗುತ್ತೆ. ಯಾವ ಬ್ರ್ಯಾಂಡ್ದು ನಿಮ್ಗೆ ಬಟ್ಟೆ ಆಗಿರ್ಬೋದು, ಶೂ, ವಾಚಸ್ ಏನ್ ಬೇಕು ಅದನ್ನೆಲ್ಲ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ. ಆದ್ರೆ ಈ ತರ ಮಾಲ್ ಅಲ್ಲಿ ಆದ್ರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ನಿಮ್ಗೆ. ಸೊ ಅದನ್ನೆಲ್ಲ ನೋಡ್ಕೊಂಡ್ ಬಿಟ್ಟು ತಗೋಬಹುದು. ಏನಾದ್ರೂ ಆಫರ್ ಇದ್ದಾಗ ಬಂದ್ರೆ ಚೆನ್ನಾಗಿ ಸಿಗುತ್ತೆ. ಆದ್ರೆ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಈ ತರ ಎಲ್ಲಾದ್ರೂ ಹೊರಗಡೆ ಬಂದಾಗ ನಾನು ಅದನ್ನೇ ತಗೋಬೇಕು ಇದನ್ನೇ ತಗೋಬೇಕು ಅಂತ ಏನ್ ಈ ತರ ಮೈಂಡ್ ಅಲ್ಲಿ ಇಟ್ಕೊಂಡು ಬಂದಿರೋದಿಲ್ಲ. ಸೊ ಈ ತರ ನೋಡ್ಬೇಕಾದ್ರೆ ಯಾವ್ದಾದ್ರು ಚೆನ್ನಾಗ್ ಅನಿಸ್ತು, ಸರಿ ತಗೊಳ್ಳೋಣ ಅಂತ ಅನಿಸಿದ್ರೆ ಮಾತ್ರ ನಾನು ತಗೋತೀನಿ ಅಷ್ಟೇ. ಏನ್ ಪ್ಲಾನ್ ಮಾಡಿ ಅಂತೂ ಬರೋದಿಲ್ಲ.
ಸೊ ಫೈನಲಿ ನಮ್ಮ ಮನೆಯವರು ಗಾಡಿನ ಪಾರ್ಕ್ ಮಾಡಿ ಬಂದ್ರು. ತುಂಬಾನೇ ರಶ್ ಇತ್ತಂತೆ, ಎಲ್ಲಿ ಪಾರ್ಕಿಂಗ್ ಜಾಗನೇ ಸಿಕ್ಕಿತ್ತಿಲ್ಲ ಅಂತ ಅವರಿಗೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ವೇಟ್ ಮಾಡಿ ಫೈನಲಿ ಗಾಡಿನ ಪಾರ್ಕ್ ಮಾಡಿ ಬಂದ್ರು. ಸೊ ಅವ್ರು ಬಂದ ಮೇಲೆ ನಾವು ಇದೇ ಫಸ್ಟ್ ಶಾಪ್ ಅಲ್ಲಿ ಬರ್ತಾ ಇರೋದು. ಸೊ ಇಲ್ಲೆಲ್ಲ 40% 50% ಎಲ್ಲ ಆಫ್ ಅಲ್ಲಿ ಇತ್ತು. ಸರಿ ನೋಡೋಣ ಒಂದ್ಸತಿ ಅಂತ ಅಂದ್ಬಿಟ್ಟು ಒಳಗಡೆ ಬಂದಿದೀವಿ. ಸೊ ಇಲ್ಲಿ ತುಂಬಾನೇ ಚೆನ್ನಾಗೆಲ್ಲ ಕಲೆಕ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಬಟ್ಟೆ ತಗೋಬೇಕು ಏನು ಅದನ್ನೆಲ್ಲ ಕೂಡ ಸ್ವಲ್ಪ ಐಡಿಯಾ ಕೂಡ ಬರುತ್ತೆ ನಿಮ್ಗೆ. ಹಾಗೆ ಈ ತರ ಏನಾದ್ರೂ ನೀವು ತಗೊಳ್ಳೋದಿದ್ರೆ ಸೊ ಒಂದೇ ಕಡೆ ನೋಡಿ ತಗೊಳ್ಳೋದಕ್ಕೆ ಹೋಗಬೇಡಿ. ಒಂದು 4-5 ಶಾಪ್ ಅಲ್ಲಿ ನೋಡ್ಕೊಳ್ಳಿ. ಸೊ ಏನ್ ರೇಟ್ ಇದೆ, ಕ್ವಾಲಿಟಿ ಹೇಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದೊಂದ್ ಕಡೆ ಒಂದೊಂದು ರೇಟ್ ಇರುತ್ತೆ. ಸೊ ನನ್ನಂತೂ ಸುಮಾರು ಸತಿ ಈ ತರ ಆಗಿದೆ. ನಾನು ಒಂದೊಂದ್ ಸತಿ ಜಾಸ್ತಿ ರೇಟ್ ಇರೋದ್ ಕಡೆನೆ ತಗೊಂಡ್ ಬಿಡ್ತಾ ಇದ್ದೆ. ಸೊ ಆಮೇಲೆ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡೆ ನನ್ನ ಮೈಂಡ್ ಅನ್ನ. ಇಲ್ಲ ಈ ತರ ಮಾಡ್ಬೇಡ್ದು, ಒಂದ್ 4-5 ಕಡೆ ಮೊದಲು ವಿಚಾರಿಸಿ ಆಮೇಲೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ತರ ನಾನು 4-5 ಅಂಗಡಿಗೆ ಹೋಗ್ಬೇಕಾದ್ರೆ ನಮ್ಮ ಮನೆಯವರಿಗೆ ಇಷ್ಟನೇ ಆಗೋದಿಲ್ಲ. ಸೊ ಬೇಕಂದ್ರೆ ಟಕ್ ಅಂತ ತಗೊಂಡ್ಬಿಡು, ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿ ಅಂತ ಹೇಳ್ತಾರೆ. ಆದ್ರೆ ನನ್ಗೆ ಅದು ಇಷ್ಟ ಆಗೋದಿಲ್ಲ. ಸೊ ಸೇಮ್ ಕ್ವಾಲಿಟಿ ಬಟ್ಟೆ ನಮ್ಗೆ ಕಡಿಮೆಯಲ್ಲಿ ಸಿಗುತ್ತೆ ಅಂದ್ರೆ ನಾನು ಅಲ್ಲಿ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಡಿಸೈನ್ ಇದು. ನೆಕ್ಸ್ಟ್ ಟೈಮ್ 599 ಬಿಫೋರ್ ಆಫ್ಟರ್ 499. ಸೊ ಇಲ್ಲಂತೂ ಬರೀ ನನ್ನ ಮಗನಿಗೆ ಹುಡ್ಕೋದೇ ಆಗ್ತಾ ಇದೆ. ಎಲ್ಲೂ ಹೋಗ್ಬಿಡ್ತಾ ಇದ್ದಾನೆ, ಹೇಳ್ತಾನೂ ಇಲ್ಲ. ನಾವು ಏನಾದರೂ ನೋಡ್ತಾ ಇದ್ದೀವಿ ಎಸ್ಕೇಪ್ ಆಗಿ ಹೋಗ್ತಾ ಇದ್ದಾನೆ. ಸೊ ಎಲ್ಲಿ ಹೋದ್ರು ಇವಾಗ. ತುಂಬಾನೇ ಶಾಪ್ ಇದಾವಿಲ್ಲ. ಸೊ ಇದು ಮಾಲ್ ತುಂಬಾನೇ ಚೆನ್ನಾಗಿದೆ. ಇಡೀ ದಿನ ನಾವು ಇಲ್ಲಿ ಬಂದ್ರೆ ಟೈಮ್ ಸ್ಪೆಂಡ್ ಮಾಡಬಹುದು, ಫೋಟೋ ತಕೊಳ್ಳೋಕೆ. ಮತ್ತೆ ಈ ತರ ಎಷ್ಟೊಂದೆಲ್ಲ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಸೊ ನಾವು ಕೂಡ ಎಷ್ಟೊಂದೆಲ್ಲ ಫೋಟೋ ತಕೊಂಡ್ವಿ. ಸೊ ಫೈನಲಿ ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀವಿ. ತುಂಬಾ ರಶ್ ಇತ್ತು. ಸೊ ಇದಕ್ಕೂ ಕೂಡ 1 ಅವರ್ ನಾವು ಇಲ್ಲಿ ವೇಟ್ ಮಾಡ್ಬೇಕಿತ್ತು. ಹಾಗೆ ಇಲ್ಲಿ ಕುತ್ಕೊಳ್ಳೋಕೆ ಟೇಬಲ್ ಕೂಡ ಸಿಗೋದಿಲ್ಲ. ಸೊ ಎಲ್ಲ ಕಡೆ ಹುಡುಕಿ ಫೈನಲಿ ಒಂದು ಟೇಬಲ್ ನಾವು ಬುಕ್ ಮಾಡಿದ್ವಿ. ಈ ತರ ಹೊರಗಡೆ ಬಂದಾಗ ಮಕ್ಕಳು ಜಾಸ್ತಿ ಇಷ್ಟ ಪಡೋದು ಅಂದ್ರೆ ಪಿಜ್ಜಾ ಒಂದೇನೆ. ಸೊ ಹಾಗಾಗಿ ಮಕ್ಕಳಿಗೋಸ್ಕರ ಪಿಜ್ಜಾನ ತಗೊಂಡ್ವಿ. ಹಾಗೆ ಅದ್ರ ಜೊತೆ ಗಾರ್ಲಿಕ್ ಬ್ರೆಡ್ ಕೂಡ ತಗೊಂಡ್ವಿ. ಹಾಗೆ ನಮಗೋಸ್ಕರ ನಾವು ಇಲ್ಲಿ ವೆಜ್ ಬಿರಿಯಾನಿನ ತಗೊಂಡ್ವಿ. ಅದು ಕಾಂಬೋದಲ್ಲಿ ತಗೊಂಡಿದ್ದೀವಿ. ಸೊ ಹಾಗಾಗಿ ಎಕ್ಸ್ಟ್ರಾ ರೈಸ್ ಬಂದಿದೆ ಅದು. ಸೊ ನನ್ನ ಮಗಳಿಗೆ ಕೂಡ ಬಿರಿಯಾನಿ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಟೇಸ್ಟ್ ಪರವಾಗಿಲ್ಲ, ಚೆನ್ನಾಗಿತ್ತು. ಆದ್ರೆ ಅಲ್ಲಿ ಅಷ್ಟೊಂದು ಏನು ಫುಡ್ ಸ್ಟಾಲ್ ಎಲ್ಲ ಏನು ಇರ್ಲಿಲ್ಲ, ಕೆಲವೊಂದು ಅಷ್ಟೇ ಇತ್ತು. ಅದರಲ್ಲಿ ಜಾಸ್ತಿ ಅಂದ್ರೆ ಬಿರಿಯಾನಿನೇ ಚೆನ್ನಾಗಿ ಅನಿಸ್ತು ನಮ್ಗೆ. ಸೊ ಹಾಗಾಗಿ ತಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಒಂದ್ ರೌಂಡ್ ಆಟ ಆಡ್ಸ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಇವಾಗ ಗೇಮ್ ಸೆಕ್ಷನ್ ಗೆ ಬಂದಿದೀವಿ. ಸೊ ನೋಡಿ 3 ಜನ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಸೊ ಈ ತರ ಸುಮಾರು ಗೇಮ್ಸ್ ಗಳೆಲ್ಲ ಇದ್ದು ಎಲ್ಲ ಒಂದೊಂದು ರೌಂಡ್ ನನ್ ಮಗ ಆಟ ಆಡ್ದ. ನೆಕ್ಸ್ಟ್ ನಾವು ಅಲ್ಲಿಂದ ಮ್ಯಾಕ್ಸ್ ಅಲ್ಲಿ ಹೋದ್ವಿ. ಸೊ ಮ್ಯಾಕ್ಸ್ ಅಲ್ಲಿ ನಾನು ನನ್ನ ಮಗಳು ಶಾಪಿಂಗ್ ಮಾಡ್ತಾ ಇದ್ವಿ. ಸೊ ಅದೇ ಟೈಮ್ ಅಲ್ಲಿನೇ ಹಿಂದಿ ಫಿಲ್ಮ್ ಆಕ್ಟರ್ ನೇಹಾ ದುಪ್ಪಿ ಅವರು ಕೂಡ ಬಂದ್ರು. ತುಂಬಾನೇ ಖುಷಿ ಅನಿಸ್ತು ನನಗಂತೂ. ಇದೇ ಫಸ್ಟ್ ಟೈಮ್ ನಾನು ನನ್ನ ಲೈಫ್ ಅಲ್ಲಿ ಈ ತರ ರಿಯಲ್ ಆಗಿ ಆಕ್ಟ್ರೆಸ್ ಎಲ್ಲ ನೋಡ್ತಾ ಇರೋದು. ಗೊತ್ತಿತ್ತು ಬೆಂಗಳೂರಲ್ಲಿ ಈ ತರ ಮಾಲ್ಗಳೆಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು, ಆದ್ರೆ ಒಂದ್ ಸತಿ ಕೂಡ ನಾನು ನೋಡೇ ಇರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ದೆ. ತುಂಬಾನೇ ಖುಷಿ ಅನಿಸ್ತು. ಆದ್ರೆ ಇವ್ರ ಹತ್ರ ಹೋಗ್ಬಿಟ್ಟು ಫೋಟೋ ತಕೊಳ್ಳೋದಕ್ಕೆ ಆಗ್ಲಿಲ್ಲ. ಸೊ ಯಾರಿಗೂ ಕೂಡ ಇವ್ರ ಬಾಡಿ ಗಾರ್ಡ್ ಹತ್ರಕ್ಕೆ ಬಿಡ್ತಾ ಇರ್ಲಿಲ್ಲ. ಹಾಗೆ ದೂರಿಂದ ನಿಂತ್ಕೊಂಡು ಜಸ್ಟ್ ಬರೀ ಕ್ಲಿಪ್ಪಿಂಗ್ಸ್ ಅನ್ನ ತಗೊಂಡೆ. ಇವ್ರ ಬಗ್ಗೆ ನನ್ನ ಮಗಳಿಗೆ ಐಡಿಯಾನೇ ಇರ್ಲಿಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ನನ್ಗ ಕೂಡ ಇವ್ರದ್ ಹೆಸರು ಏನಂತ ಗೊತ್ತೇ ಆಗ್ಲಿಲ್ಲ. ಆದ್ರೆ ನಾನು ಎಷ್ಟೊಂದು ಮೂವಿಗಳೆಲ್ಲ ಇವರಿಗೆ ನೋಡಿದ್ದೀನಿ. ಸೊ ಹಿಂದಿ ಫಿಲ್ಮ್ ಆಕ್ಟರ್ ಇದ್ದಾರೆ ಅಂತ ಗೊತ್ತಿತ್ತು, ಆದ್ರೆ ಹೆಸರು ಗೊತ್ತಿರ್ಲಿಲ್ಲ. ಸೊ ಆಮೇಲೆ ಬಿಲ್ಲಿಂಗ್ ಕೌಂಟರ್ ಹತ್ರ ಹೋಗಿ ನಾನು ಕೇಳ್ದೆ ಅವರಿಗೆ, ಸೊ ಯಾರಿದ್ದಾರೆ, ಇವ್ರ ಹೆಸರು ಏನಂತ ಅಂದ್ಬಿಟ್ಟು ಅವ್ರು ಅವಾಗ ಹೇಳಿದ್ರು ಇವತ್ತು ಇವೆಂಟ್ ಇದೆ ಅಂತೆ. ಸೊ ಹಾಗಾಗಿ ಬಂದಿದ್ದಾರೆ ಅಂತ ಹೇಳಿದ್ರು. ಅವರು ಕೂಡ ತುಂಬಾನೇ ಶಾಪಿಂಗ್ ಮಾಡಿದ್ರು ಅವತ್ತಿನ ದಿವಸ. ನೋಡಿದ್ದೆಲ್ಲ ತಗೋತಾನೆ ಇದ್ರು. ಸೊ ಇವ್ರಿಗೆ ನೋಡಿದ್ಕೆ ತುಂಬಾನೇ ಖುಷಿ ಅನಿಸ್ತು. ಆದ್ರೆ ಶಾಪಿಂಗ್ ಏನು ಮಾಡೋದಕ್ಕೆ ಆಗ್ಲಿಲ್ಲ. ಜಸ್ಟ್ ಬರೀ ನನ್ನ ಮಗಳು ಒಂದು ಇಯರಿಂಗ್ಸ್ ಏನ್ ತಗೊಂಡ್ರು ಅಷ್ಟೇ. ಅದನ್ನ ಆದ್ರೆ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಅವ್ರದ್ದು ಇವೆಂಟ್ ಕೂಡ ಅಟೆಂಡ್ ಮಾಡಿದ್ವಿ. ಆಮೇಲೆ ಇವಾಗ ಫೈನಲ್ ಆಗಿ ಮನೆ ಕಡೆ ಹೊರಡ್ತಾ ಇದೀವಿ. ಬರ್ತಾ ದಾರಿಯಲ್ಲಿ ಹಾಗೆ ನಾವು ವಿಧಾನಸೌಧ ಕೂಡ ನೋಡಿದ್ವಿ. ನೈಟ್ ಟೈಮ್ ಅಲ್ಲಿ ಈ ತರ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಡೇ ಟೈಮ್ ಅಲ್ಲಿ ನಾವು ಒಂದ್ಸತಿ ಬಂದಿದ್ವಿ, ಆದ್ರೆ ನೈಟ್ ಅಲ್ಲಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು. ತಳಗಡೆ ಹೋಗ್ಬಿಟ್ಟು ನೋಡೋಣ ಅಂತ ಅನ್ಕೊಂಡಿದ್ವಿ, ಆದ್ರೆ ನನ್ ಮಗ ಮನ್ಕೊಂಡಿದ್ದ. ಸೊ ಹಾಗಾಗಿ ಹೋಗೋದಕ್ಕೆ ಆಗ್ಲಿಲ್ಲ. ಮತ್ತೆ ನೆಕ್ಸ್ಟ್ ಇನ್ನೊಂದ್ಸತಿ ಯಾವಾಗಾದ್ರೂ ಬರೋಣ ಅಂತ ಅನ್ಕೊಂಡು ಜಸ್ಟ್ ಬರೀ ಹಾಗೆ ಕಾರಲ್ಲಿ ಕುತ್ಕೊಂಡು ಈ ಕ್ಲಿಪ್ಪಿಂಗ್ಸ್ ಅನ್ನ ತಗೊಂಡಿದ್ದೆ.
ಸೊ ಇವತ್ತಿಂದ ಡೇ ವ್ಲಾಗ್ ನಂದು ಈ ತರ ಆಗಿತ್ತು. ವ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್